ಬಿಗ್ ಬಾಸ್ ಅವ್ರ ಕಡೆಯಿಂದ ಎರಡು ಶಾಕಿಂಗ್ ಅಪ್ಡೇಟ್ಸ್ ಮತ್ತೆ ಗಿಚ್ಚಿಗಿಲಿ ಒಂದು ಜೂನಿಯರ್ಸ್ ಟೀಮ್ ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಟ್ಟಿದೆ ಹೊಸ ಸೀಸನ್. ಅದರಲ್ಲಿ ಅಶ್ವಿನಿ ಮತ್ತೆ ರಘು ಅವ್ರದ್ದು ಕಾಮಿಡಿ ಆಗಿರ್ಬೋದು, ಗಿಲ್ಲಿ ಮತ್ತೆ ರಕ್ಷಿತಾ ಅವ್ರದ್ದು ಒಂದು ಬಾಂಡಿಂಗ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಯಾವ ಒಂದು ಪ್ರೊಮೋದಲ್ಲಿ ಇದೆ. ಪ್ರೊಮೋದಲ್ಲಿ ಏನೆಲ್ಲ ಇದೆ, ಏನೆಲ್ಲ ಕಾಮಿಡಿ, ಏನೆಲ್ಲ ವಿಷಯ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ನೀವೇನಾದ್ರೂ ಹೊಸಬ್ರು ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಆಲ್ರೆಡಿ ನಾನ್ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದು ಶಾಕಿಂಗ್ ಅಪ್ಡೇಟ್ ನ ತಿಳಿಸಿದ್ದೀನಿ, ಯಾರೇನೂ ನೋಡಿಲ್ಲ ಚೆಕ್ಔಟ್ ಮಾಡ್ಕೊಳ್ಳಿ. ಏನಂತ ಆದ್ರೆ ಗ್ರ್ಯಾಂಡ್ ಫಿನಾಲೆ ರಿಲೇಟೆಡ್ ಆಗಿ ತುಂಬಾ ಜನ ಶಾಕ್ ಕೂಡ ಆಗ್ತಾರೆ. ಸುಮಾರು ದಿನ ಜಾಸ್ತಿ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಈ ತರ ನಡಿಬಹುದು ಅಂತ, ಬಟ್ ಈ ವರ್ಷ ಮಿನಿಮೈಸ್ ಮಾಡಿದ್ದಾರೆ ಎಲ್ಲಾನು ಕೂಡ. ಅದೇ ತರ ಇನ್ನೊಂದು ಶಾಕಿಂಗ್ ಅಪ್ಡೇಟ್ ಸಂಜೆ ವಿಡಿಯೋದಲ್ಲಿ ಬರುತ್ತೆ, ಯಾರು ಕೂಡ ಮಿಸ್ ಮಾಡ್ಬೇಡಿ. ಇನ್ 2 ದಿನ ಇರೋದು, ಅದಾದ್ಮೇಲೆ ವಿಡಿಯೋಸ್ ಕೂಡ ಬರೋದಿಲ್ಲ ಬಿಗ್ ಬಾಸ್ ರಿಲೇಟೆಡ್ ಆಗಿ. ಅದಕ್ಕೋಸ್ಕರ ಎಲ್ಲಾರು ಕೂಡ ನೋಡಿ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ ಯಾರೇನು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಇದಕ್ಕಿಂತ ಮುಂಚೆನೆ ಅಲ್ಲಿ ನಿಮ್ಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಅದೇ ತರ ಇವಾಗ ಪ್ರೊಮೋ ಬಗ್ಗೆ ಮಾತಾಡೋದಾದ್ರೆ, ಇದು ಈ ಸೀಸನ್ ನ ಲಾಸ್ಟ್ ಪ್ರಮೋಷನಲ್ ಪ್ರೊಮೋ ಆಗಿರುತ್ತೆ. ಅಂದ್ರೆ ಇಡೀ ಒಂದು ಸೀಸನ್ ನಲ್ಲಿ ಎಷ್ಟು ಪ್ರಮೋಷನ್ ಮಾಡಿದಿರೋ ಅದು ಇವತ್ತು ಎಂಡ್ ಆಗತ್ತೆ. ಅದು ಗಿಚ್ಚಿಗಿಲಿ ಜೂನಿಯರ್ಸ್ ಹೊಸ ರಿಯಾಲಿಟಿ ಶೋ ಅವರ ಪ್ರಮೋಷನ್ ನಿಂದ. ಅಂದ್ರೆ ಈ ಒಂದು ಬಿಗ್ ಬಾಸ್ ಮುಗ್ದಾದ್ಮೇಲೆ ರಿಯಾಲಿಟಿ ಶೋ ಮತ್ತೆ ಸ್ಟಾರ್ಟ್ ಆಗ್ಬೇಕು ಯಾವ್ದಾದ್ರು ಒಂದು ಅಂತದ್ರಲ್ಲಿ ಗಿಚ್ಚಿಗಿಲಿ ಜೂನಿಯರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ಪ್ರಮೋಷನ್ಗೋಸ್ಕರ ಪ್ರೋಮೋದಲ್ಲಿ ಬಂದಿರೋದು, ಬಿಗ್ ಬಾಸ್ ಮನೆಗೆ ಬಂದಿರೋದು ಮೇನ್ ಆಗಿ ಆ ಒಂದು ಕಂಟೆಸ್ಟೆಂಟ್ಸ್ ಅಂದ್ರೆ ದೊಡ್ಡವ್ರು ಮಾತ್ರ ಬಂದಿರೋದು, ಜೂನಿಯರ್ಸ್ ಮಾತ್ರ ಎಂಟ್ರಿ ಕೊಟ್ಟಿಲ್ಲ. ಒಂದು ರೆಸ್ಟ್ರಿಕ್ಷನ್ ಇರುತ್ತೆ, ಅಂಡರ್ 18 ಅವರೆಲ್ಲಾರನು ಕೂಡ ಮಿನಿಮೈಸ್ ಮಾಡಿ ಆ ಒಂದು ರಿಯಾಲಿಟಿ ಶೋಗೆ ತೋರಿಸಬಾರ್ದು ಅಂತ ಕೂಡ ಒಂದೊಂದು ಕಡೆ ಇರುತ್ತೆ. ಅದಕ್ಕೋಸ್ಕರ ಏನೋ ಕರ್ಕೊಂಡ್ ಬಂದಿಲ್ವೇನೋ ಗೊತ್ತಿಲ್ಲ. ಬಟ್ ಎಲ್ಲಾ ಟೀಮು ಅಂದ್ರೆ ಕಾಮಿಡಿ ಕಿಲಾಡಿಗಳು ತರ ಒಂದು ಟೀಮ್ ಇತ್ತಲ್ಲ, ಮಜಾ ಭಾರತ ಅಂತ ಕಲರ್ಸ್ ಕನ್ನಡದಲ್ಲಿ, ಆ ಒಂದೆಲ್ಲಾ ಟೀಮು ಕೂಡ ಇವಾಗ ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಟ್ಟಿದೆ. ಅದಲ್ದಂತೆ ಇನ್ನೊಂದು ವಿಷಯ ಏನಂತ ಅಂದ್ರೆ, ಅದ್ರಲ್ಲೂ ಕೂಡ ಕಾಮಿಡಿ ನಡೀತಾ ಇದೆ. ಅಂದ್ರೆ ಒಬ್ರು ಬಂದು ಹೇಳ್ತಾರೆ, ಇವಾಗ ಬಿಗ್ ಬಾಸ್ ಹೆಂಗ್ ನಡೀತಿದೆ ಅದಷ್ಟೇ ತೂಕ ಆದಷ್ಟು ಗಿಚ್ಚಿಗಿಲಿ ಜೂನಿಯರ್ಸ್ ಬರ್ತಿದೆ. ಅದೇ ತರ ಚಿಕ್ಕ ಮಕ್ಳು ಕೂಡ ಈ ಒಂದು ಸೀಸನ್ ನಲ್ಲಿ ಇರ್ತಾರೆ. ಅದಾದ್ಮೇಲೆ ಒಂದು ನಾರ್ಮಲ್ ಆಗಿ ಒಂದು ಜೋಕು ಎಲ್ಲ ಕಾಮಿಡಿ ಮತ್ತೆ ಬಂದೇ ಬರುತ್ತೆ. ಅದು ಯಾರ ನಡುವೆ ಅಂತ ಅಂದ್ರೆ, ತುಕಾಲಿ ಸಂತೋಷ್ ಅವರು ಒಂದು ಡೈಲಾಗ್ ನ ಹೇಳ್ಕೊಡ್ತಾರೆ. ಏನಂತ ಅಂದ್ರೆ, ರಘುವನ್ನ ಕರೆಸ್ಬಿಟ್ಟು ಚಲುವೆ ನನ್ನ ಚಲುವೆ ಅಂತ ಕೇಳಿದಾಗ ಅವರು ಅಶ್ವಿನಿ ನನ್ನ ಅಶ್ವಿನಿ ಅಂತ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಡೈಲಾಗ್ ನ ಹೇಳ್ತಾರೆ. ತುಂಬಾ ಜನ ನಗ್ತಾರೆ, ಎಲ್ಲಾರು ಕೂಡ ಎಂಜಾಯ್ ಮಾಡ್ತಾರೆ. ಅದೇ ತರ ಇನ್ನೊಂದು ಏನಂತ ಅಂದ್ರೆ, ಲೈವ್ ಸ್ಟ್ರೀಮ್ ಆಫ್ ಆಗಿದೆ. ತುಂಬಾ ಜನಕ್ಕೆ ಬೇಜಾರು ಕೂಡ ಆಗಿರ್ಬೋದು. ಅದು ಬುಧವಾರ ಆಫ್ ಆಗಿದೆ, ನಿನ್ನೆ ನಿಮ್ಗೆ ಟೆಲಿಕಾಸ್ಟ್ ಮಾಡಿದ್ದಾರೆ ಅಷ್ಟೇನೆ. ಅದು ಒಂದ್ ಸ್ವಲ್ಪ ಜನಕ್ಕೆ ಶಾಕಿಂಗ್ ಅಂತ ಅನ್ಸಿರುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ಸೀಸನ್ ಎಂಡಿಂಗ್ ಅಂತ ಬಂದಾಗ ಇವೆಲ್ಲಾನು ಕೂಡ ಆಗ್ಲೇಬೇಕು. ಅದಾದ್ಮೇಲೆ ಇನ್ನೊಂದು ವಿಷಯ ನಡೆಯುತ್ತೆ. ಏನಂತ ಅಂದ್ರೆ, ಗಿಲ್ಲಿ ಮತ್ತೆ ರಕ್ಷಿತಾ ಅವರ ಬಾಂಡಿಂಗ್ ಯಾವ ರೀತಿ ಅಂತ ಅಂದ್ರೆ, ಎಲ್ಲಾರು ಅಲ್ಲಿ ಒಂದಿಷ್ಟು ಜನ ಕೇಳ್ತಾರೆ, ಇವಾಗ ಏನ್ ಬಂದಿದೀವಲ್ಲ ಗಿಚ್ಚಿಗಿಲಿ ಟೀಮ್ ಅಂತ ಏನ್ ಬಂದಿದ್ದೀವಲ್ಲ, ಅದ್ರಲ್ಲಿ ನಿಮ್ಗೆ ಯಾರು ಇಷ್ಟ ಅಂತ ಕೇಳಿದಾಗ ಅವರು ಅವ್ರ ಟೀಮ್ ನ ಎಕ್ಸ್ಪೆಕ್ಟ್ ಮಾಡದಂತೆ ಗಿಲ್ಲಿ ಅವ್ರು ನನ್ಗೆ ಇಷ್ಟ ಅಂತ ಹೇಳ್ಬಿಡ್ತಾರ. ಗಿಲ್ಲಿ ಅವ್ರು ಇನ್ಕ್ಲೂಡೇ ಆಗಿರ್ಲಿಲ್ಲ, ಅಂದ್ರೆ ಕಂಟೆಸ್ಟೆಂಟ್ಸ್ ಇನ್ಕ್ಲೂಡೇ ಆಗಿರ್ಲಿಲ್ಲ. ಬಟ್ ಅವ್ರ ಹೆಸರು ಹೇಳಿದಾಗ ತುಂಬಾ ಜನ ನಕ್ಕು ಕಾಮಿಡಿ ಎಂಜಾಯ್ ಮಾಡ್ಕೊಂಡಿದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ ಒಂದು ಪ್ರೊಮೋ. ಒಟ್ಟಲ್ಲಿ ಪ್ರಮೋಷನ್ ಅಂತ ಬಂದಾಗ ಇದು ಲಾಸ್ಟ್ ಪ್ರಮೋಷನ್ ಆಗಿರುತ್ತೆ. ಬಟ್ ಈ ಒಂದು ಗ್ರ್ಯಾಂಡ್ ಫಿನಾಲೆ ಅಂತ ಬಂದಾಗ ಇನ್ನೂ ಒಂದ್ ಸ್ವಲ್ಪ ಅವ್ರೇನಾದ್ರೂ ತಯಾರಿ ಮಾಡ್ಬೇಕಿತ್ತು. ಒಂದು ಪ್ರೊಮೋ ಕಟ್ ಆಗಿರ್ಬೋದು, ಟೈಮರ್ ಆಗಿರ್ಬೋದು, ಇಷ್ಟ ದಿನದಲ್ಲಿ ಬರುತ್ತೆ, ಇನ್ 2 days 1 day, ಆ ತರ ಯಾವುದೇ ರೀತಿ ಪೋಸ್ಟರ್ ಇಲ್ಲ. ಯಾವ ರೀತಿ ಮಾಡ್ತಾರೋ ಅಂತ ಗೊತ್ತೂ ಇಲ್ಲ. ಅದೊಂದ್ ಸ್ವಲ್ಪ ಶಾಕಿಂಗ್ ಅಂತ ಅನ್ಸುತ್ತೆ. ಯಾವ ತರ ಐಡಿಯಾ ಮಾಡಿದ್ದಾರೆ, ಯಾವ ತರ ಗ್ರ್ಯಾಂಡ್ ಫಿನಾಲೆನ ಓಪನ್ ಮಾಡ್ಬೇಕು, ಯಾವ ತರ TRP ತಗೊಳ್ಬೇಕು ಅಂತ ಏನು ಪ್ಲಾನೇ ಆಗಿಲ್ಲ ಅಂತ ಅನ್ಸುತ್ತೆ. ಪ್ಲಾನ್ ಆಗಿದ್ರೆ ಅಂದ್ರೆ ಪ್ಲಾನ್ ಆಗಿದೆ, ಬಟ್ ಅಲ್ಲಿ ಎಕ್ಸಿಕ್ಯೂಷನ್ ಆಗಿಲ್ಲ. ಬಟ್ ಎಕ್ಸಿಕ್ಯೂಷನ್ ಕೂಡ ಅಲ್ಲಿ ಕಮ್ಮಿ ಬರ್ತಿದೆ ಈ ಒಂದು ಸೀಸನ್ ಅಲ್ಲಿ. ತುಂಬಾ ಬೇಜಾರಾಗ್ತಾ ಇದೆ ಒಂದ್ ಕಡೆ ನೋಡ್ತಾ ಇದ್ರೆ. ಒಂದು ಸೀಸನ್ ಎಂಡಿಂಗ್ ಬಂತು, ಅದಾದ್ಮೇಲೆ ನೆಕ್ಸ್ಟ್ ಕಂಟೆಂಟ್ ಇರಲ್ಲ ಆ ಒಂದು ವಿಷಯ, ಮತ್ತೆ ಎಕ್ಸೆಟ್ರಾ. ಬಟ್ ಈ ಒಂದು ಸೀಸನ್ ಇಲ್ಲಿಗೆ ಕೊನೆ ಆಗ್ತಿದೆ. ಇವತ್ತು ಲಾಸ್ಟ್ ಎಪಿಸೋಡ್, ನಾಳೆ ಗ್ರ್ಯಾಂಡ್ ಫಿನಾಲೆ ನಡೆಯೋ ಚಾನ್ಸಸ್ ಇದೆ. ಇಲ್ಲಾಂದ್ರೆ ಭಾನುವಾರನೇ ಗ್ರ್ಯಾಂಡ್ ಫಿನಾಲೆ ನಡೆಯೋದು, ಶನಿವಾರ ಡೌಟ್ ಏನೆ. ನೋಡೋಣ ಯಾವ ರೀತಿ ಆಗತ್ತೆ ಈ ಒಂದು ಸೀಸನ್ ಎಂಡಿಂಗ್, ಯಾವ ರೀತಿ ಬರುತ್ತೆ. ನಿಮ್ ಪ್ರಕಾರ ಯಾರು ರನ್ನರ್ ಅಪ್ ಆಗ್ಬೋದು, ಸೆಕೆಂಡ್ ರನ್ನರ್ ಅಪ್ ಯಾರು ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಒಂದು ಪ್ರೊಮೋ ರಿವ್ಯೂ. ಈ ಒಂದು ಪ್ರೊಮೋ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.